ಮೇದಿಗೆರೆಯ 3 ದಶಕಗಳ ಹಕ್ಕುಪತ್ರ ಸಮಸ್ಯೆಗೆ ಶಾಶ್ವತ ಪರಿಹಾರ. 294 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ. ಶಾಸಕ ಬಸವರಾಜ ಶಿವಗಂಗ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮೇದಿಗೆರೆ ಗ್ರಾಮದಲ್ಲಿ ಸೋಮವಾರ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮ ಸಾರ್ವಜನಿಕರ ಉತ್ತಮ ಸ್ಪಂದನೆಯೊಂದಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ ಶಿವಗಂಗ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಸವರಾಜ ಶಿವಗಂಗ, ಮೇದಿಗೇರಿ ಗ್ರಾಮದ ಜನರು ಸುಮಾರು 3 ದಶಕಗಳಿಂದ ಮನೆಗಳ ಹಕ್ಕುಪತ್ರವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದರು. ನನ್ನ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 294 ಮನೆಗಳಿಗೆ ಹಕ್ಕುಪತ್ರ ವಿತರಿಸುವ ಮೂಲಕ ಈ ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಮೇದಿಗೇರಿ ಗ್ರಾಮದಲ್ಲಿ 4.60 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಗ್ರಾಮೀಣ ಭಾಗದ ಯುವಕರಲ್ಲಿ ಕ್ರೀಡೆ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಭಾರತ ಯುವಕರ ಸಂಘ ಸ್ಥಾಪಿಸಿ ಪ್ರತಿ ವರ್ಷ 10 ಲಕ್ಷ ಅನುದಾನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ಇದೇ ವೇಳೆ ನಿವೇಶನ ಹಾಗೂ ಮನೆಗಳ ಬಿ ಖಾತೆಗಳನ್ನು ಎ ಖಾತೆಗಳಾಗಿ ಪರಿವರ್ತಿಸುವ ಕಾರ್ಯ ನಡೆಯುತ್ತಿದ್ದು, ಸಾಶ್ವೇಹಳ್ಳಿ ಏತಿ ನೀರಾವರಿ ಯೋಜನೆ ಅಡಿ ಹೊಸದಾಗಿ 70ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ಹರಿಸಲು 365 ಕೋಟಿ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ತಾಲೂಕಿನ ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುತ್ತಿದ್ದು, ಶೀಘ್ರದಲ್ಲೇ ಗ್ರಾಮ ವಾಸ್ತವ್ಯ ಯೋಜನೆ ಆರಂಭಿಸಲಾಗುವುದು ಎಂದು ಹೇಳಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಪ್ರಯತ್ನ ನಡೆಸಿದರು. ಗ್ರಾಮಸ್ಥರು ರಸ್ತೆ, ಕುಡಿಯುವ ನೀರು, ಮೂಲಸೌಕರ್ಯ, ನಿವೇಶನ ಹಾಗೂ ಇತರೆ ನಾಗರಿಕ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಮನವಿಗಳನ್ನು ಸಲ್ಲಿಸಿದರು. ವಿಶೇಷವಾಗಿ ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿಗಳು ನಿಯಮಿತವಾಗಿ ಜಮೆಯಾಗುತ್ತಿಲ್ಲ ಎಂದು ಹಲವಾರು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದರು. ಪಿಂಚಣಿ ವಿತರಣೆಯಲ್ಲಿ ಉಂಟಾಗುತ್ತಿರುವ ವಿಳಂಬವನ್ನು ಸರಿಪಡಿಸಿ ಅರ್ಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಸಲ್ಲಿಸಿದರು. ಇದಕ್ಕೆ ಸ್ಪಂದಿಸಿದ ಶಾಸಕ ಬಸವರಾಜ ಶಿವಗಂಗ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನಾಗರಾಜ್, ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್, ಬೆಸ್ಕಾಂ ಎಇಎ ನಾಗರಾಜ್, ರವಿಕುಮಾರ್, ಅರುಣ್ ಕುಮಾರ್, ಲೋಹಿತ್, ಶ್ರೀಕಾಂತ್, ಪಿಡಿಒ ನಬೀದಾ, ಪಾಲ್ದಾರ ಕುಮಾರ್, ರಂಗಸ್ವಾಮಿ, ತಿಪ್ಪೇಸ್ವಾಮಿ, ಮಾರುತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಬಳಿಕ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜನಸ್ಪಂದನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದೇವರಾಜ್ ನೆಲ್ಲಿಹಂಕಲು, ಜಿಲ್ಲಾ ವರದಿಗಾರರು, NKS TV4 ದಾವಣಗೆರೆ. ನದಿ ಜೋಡಣೆ ಯೋಜನೆಯಡಿ ಸಂಬಂಧಿಸಿದಂತೆ ಪಾಲ್ಗೊಳ್ಳುವ ಎಲ್ಲ ರಾಜ್ಯಗಳಿಂದ ಈಗಾಗಲೇ ಒಪ್ಪಿಗೆ ಪಡೆದು ಕುಡಿಯುವ ನೀರಿನ ಸಮಸ್ಯೆಗಳು ಎಲ್ಲೂ ಬರದಂತೆ, ಯಾಕೆಂದರೆ ನಾವು ನೋಡಿದ್ವಿ ನಮ್ಮಲ್ಲಿ ಇವತ್ತು ಸುಮಾರು ಮುಂಗಾರು ಮಳೆ ಇಷ್ಟೊತ್ತಿಗೆ ಆಗಬೇಕಾಗಿ ಸಾಕು ಅನ್ನೋಷ್ಟಿಗೆ, ಆದರೆ ಇವತ್ತು ಮುಂಗಾರು ಮಳೆ ಕಡಿಮೆ ಆಗಿದೆ. ಆದರೂ ಸಹ ಎಲ್ಲೋ ಒಂದು ಕಡೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 1-2 ಪಂಚಾಯಿತಿಗಳು, 3-4 ಪಂಚಾಯಿತಿ ಬಿಟ್ಟರೆ ಎಲ್ಲೂ ಕುಡಿಯೋ ನೀರಿನ ಸಮಸ್ಯೆಗಳು ಬಂದಿಲ್ಲ, ಅಭಾವಗಳು ಬಂದಿಲ್ಲ. ಜೊತೆಗೆ ನಮ್ಮ ಬೋರ್ಗಳು ಸಹ ಇವಾಗಲೇ 3 ಇಂಚ್ ಹೊಡೆ ಅಂತ 1.5-2 ಇಂಚ್ ನೀರು ಬಂದಿದೆ. ಯಾಕಪ್ಪ ಅಂದರೆ ಇವತ್ತು ಇಷ್ಟು ಮುಂಗಾರು ಮಳೆ ತಡವಾಗಿ ಬರಗಾಲದ ಸೂಚನೆ ಕಾಣ್ತಾ ಇದ್ರು ಸಹ ಇವತ್ತು ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಏನು ಈ ಕೆರೆಗಳು ತುಂಬಿಸೋ ಒಂದು ಯೋಜನೆ. ಆ ನಿಟ್ಟಿನಲ್ಲಿ ಏನು ನಮ್ಮಲ್ಲಿ ಸಾಸಿವಳ್ಳಿ ನೀರಾವರಿ ಯೋಜನೆ ಈ ಹಿಂದೆ 2013 ಸಿದ್ದರಾಮಯ್ಯರು ಸಾಹೇಬರಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಯೋಜನೆನ ಈಗಾಗಲೇ ನಾನು ಶಾಸಕನಾದ ಮೇಲೆ ಅದಕ್ಕಿದ್ದಂಥ ಅಡೆತಡೆಗಳೆಲ್ಲ ಸರಿಪಡಿಸಿ ಕ್ಲಿಯರ್ ಮಾಡಿ ಈಗಾಗಲೇ ಆ ಒಂದು ಯೋಜನೆಯೂ ಇವಾಗಲೇ ನೀರುಗಳನ್ನ ಈಗಾಗಲೇ ಸುಮಾರು 94-95% ಕೆರೆಗಳಿಗೆ ಈಗಾಗಲೇ ಇಂಥ ಜಾರಿಗೊಳಿಸಿ ನನ್ನ ಅವಧಿಲೇ ಏನು ಮೊದಲನೇ ಅವಧಿ, ನನ್ನ ಅವಧಿ ಅಂದರೆ ಇನ್ನು ವಯಸ್ಸು ಸಣ್ಣದು ಭಾಳಷ್ಟು ಅವಧಿ ಇದೆ ಅಂತ ನೀವು ಯೋಚನೆ ಮಾಡ್ಬೋದು. ವಯಸ್ಸು ಸಣ್ಣದು ಇದೆ, ಇನ್ನೂ ಭಾಳಷ್ಟು ಅವಕಾಶ ಇದೆ ಸೇವೆಗೆ. ಈ ಮೊದಲನೇ ಅವಧಿಲೇ ಸುಮಾರು ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1 ಕೆರೆ 1 ಗೋಕಟ್ಟೆನೂ ಖಾಲಿ ಇದೆ ಅಂತ ಮಾಡಬೇಕು ಅನ್ನೋ ಒಂದೊಂದ ಏನು ಪ್ರಥಮ
ಪತ್ರಿಕೆ ಹೇಳಿಕೆಯಲ್ಲಿ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಈಗಾಗಲೇ 365 ಕೋಟಿ ಯೋಜನೆ ಜಾರಿ ತಂದಿದ್ದೀನಿ. ಆ 365 ಕೋಟಿ ಯೋಜನೆನ ಅತಿ ಶೀಘ್ರದಲ್ಲೇ 2 ರಿಂದ 3 ತಿಂಗಳು ಗುದ್ಲಿ ಬಜೆ ಮಾಡೋ ಮೂಲಕ ಇನ್ನೊಂದು ವರ್ಷದಲ್ಲಿ ಪ್ರತಿ ಕೆರೆ ಹಳ್ಳ ಕಟ್ಟೆಗಳಿಗೂ ನೀರು ಕೊಡೋದ್ರ ಮೂಲಕ ರೈತರ ಪರವಾಗಿದ್ದೀನಿ ಅನ್ನೋದನ್ನು ನಾನು ಕೆಲಸ ಮಾಡಿ ತೋರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ದಿನ ಅಧಿಕಾರಿಗಳೊಂದಿಗೆ ತಾಲೂಕು ಮಟ್ಟದ ಒಂದು ಜನಸ್ಪಂದನ ಕಾರ್ಯಕ್ರಮದ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವಂತಹ ತಹಸೀಲ್ದಾರ್ ಅಂತ ನಾಗರಾಜ್ರವರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಪ್ರಕಾಶ್ ಅವರೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಂಧುಗಳೇ ಹಾಗೂ ಊರಿನ ಸಮಸ್ತ ಗ್ರಾಮಸ್ಥರೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರುವಂತಹ ಸಮಸ್ತ ಬಂಧುಗಳೇ, ತಾಯಿಯಂದಿರೇ ಹಾಗೂ ಪತ್ರಿಕಾ ಬಂಧುಗಳೇ ಹಾಗೂ ನನ್ನ ಪ್ರೀತಿಯ ಯುವಕರೇ, ಬಂಧುಗಳೇ, ದೀಪ ಹಚ್ಚಬೇಕು ಅಂತೇಳಿ ದೀಪ ಇಟ್ಟಿದ್ರು. ಆದರೆ ಇವತ್ತು ನಾನು ಬೆಳಗ್ಗೆ ಕಾರ್ಯಕ್ರಮ ನಮಗೆ ಪಾಠ ಮಾಡಿದ್ದೀನಿ. ಹೊಳಲ್ಕೆರೆ ಅಂತ ನಮ್ಮ ಸ್ನೇಹಿತರು ಸಂಬಂಧಿತ ಕನಸು ನಮ್ಮ ರೈತ ಬಂಧುಗಳು ಸುಮಾರು ಸರ್ಕಾರಿ ಜಾಗದಲ್ಲಿ ಸುಮಾರು ಒಂದು 294 ಹಕ್ಕುಪತ್ರಗಳನ್ನ ಇವತ್ತು ವಿತರಣೆ ಮಾಡಬೇಕು. ಯಾಕಪ್ಪ ಅಂದರೆ ನಾವೆಲ್ಲ ಇಷ್ಟು ದಿನ ಏನು ವಾಸವಾಗಿದ್ದೀರಿ, ತಲಾಂತರ ಕಾಲದಿಂದಲೂ ಸರ್ಕಾರಿ ಜಾಗಗಳು ವಾಸವಾಗಿದ್ದೀರಿ. ನಿಮ್ಮ ಅಜ್ಜ ಮುತ್ತಜ್ಜ ನಿಮ್ಮ ತಂದೆ ನೀವುಗಳು ವಾಸವಾಗಿದ್ದು ಸಹ ನೀವು ಅದಕ್ಕೆ ಮನೆಗೆ ಮಾಲೀಕರಾಗಿರಲಿಲ್ಲ. ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಂದಂತಹ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರಿ ಜಾಗದಲ್ಲಿ ಯಾರ್ಯಾರು ರೈತರು ಮನೆ ಮಾಲೀಕರಲ್ಲದೇ ವಾಸವಾಗಿದ್ದೀರಿ, ಗೋಮಾಳಗಳಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸುಮಾರು ವರ್ಷದಿಂದ ವಾಸವಾಗಿರೋರು ಅವ್ರನ್ನೇ ಮಾಲೀಕರು ಮಾಡಬೇಕು ಅನ್ನೋ ಒಂದು ತೀರ್ಮಾನ ಏನು ನಮ್ಮ ಸರ್ಕಾರ ತಗೊಂಡು ಸುಮಾರು ತಾಲೂಕಿನಾದ್ಯಂತ ಸುಮಾರು ಸಾವಿರಾರು ಜನಕ್ಕೆ ಈ ಒಂದು ಭಾಗ್ಯವನ್ನು ನಮಗೆ. ಅದೇ ರೀತಿ ನಮ್ಮ 34 ಜನ ಹಕ್ಕುಪತ್ರ ಪಡೆಯುವ ಮೂಲಕ ನಾವೇನು ಇವತ್ತು ಮನೆ ಮಾಲೀಕರಾಗ್ತಾ ಇದ್ದೀವಿ. ಅಂದರೆ ಇಷ್ಟು ದಿನ ನೀವು ಮನೇಲಿ ಇದ್ದಿದ್ದು ಸರ್ಕಾರಿ ಜಾಗ, ಸರ್ಕಾರಿ ಮನೆ. ಯಾವಾಗಾದ್ರೂ ಅಧಿಕಾರಿಗಳು ಬಂದು ನಿಮ್ಮನ್ನ ರಾತ್ರಿ ಮಲಗಿದಾಗಲೂ ಖಾಲಿ ಮಾಡಿಸೋಂಥ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಆಗಬಾರ್ದು, ಬಡವ್ರ ಕಣ್ಣೀರು ಒರೆಸ್ಬೇಕು ಅನ್ನೋದು ನಮ್ಮ ಸರ್ಕಾರ ನಿರ್ಧಾರದ ನೋಡಿದರೆ 5 ಗ್ಯಾರಂಟಿ ಕೊಟ್ಟಿರೋದ್ರಲ್ಲೇ ನಮ್ಮ ಪರವಾಗಿ ನಮ್ಮ ಸರ್ಕಾರ ನಿಂತಿರೋದು ನೋಡಿದ್ವಿ. ಅದೇ ರೀತಿ ಈ ಒಂದು ಹಕ್ಕುಪತ್ರ ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆದ ಕಾರಣ ಮೆದಿಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ತಮ್ಮೆಲ್ಲರ ಆಶೀರ್ವಾದಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಅಭಿನಂದನೆಗಳನ್ನ ಈ ಮೂಲಕ ನಿಮ್ಮ ಮೂಲಕ ಸಲ್ಲಿಸ್ತೇನೆ. ಆಶೀರ್ವಾದ ಮಾಡಿ ಸುಮಾರು 3 ವರ್ಷ ಆಯಿತು. 3 ವರ್ಷದಿಂದ ನಾವೇನು 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ವಿ. 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ 5 ಯೋಜನೆಗಳನ್ನು ನಾವು ಇವಾಗಲೇ ಜಾರಿಗೆ ತಂದಿದ್ದೀವಿ. ನಾವು ನಮ್ಮ ಒಂದು ಗ್ಯಾರಂಟಿನ ವಿರೋಧ ಪಕ್ಷವಾದ BJP ಬೇರೆ ಬೇರೆ ರಾಜ್ಯಗಳಲ್ಲಿ ಅಳವಡಿಸ್ಕೊಳ್ತು. ಭಾಳಷ್ಟು ರಾಜ್ಯಗಳಲ್ಲಿ ಅಳವಡಿಸ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದೇ ಅಲ್ಲ ನಾವು BJPಯವರು ಕೊಡ್ತೀವಿ ಅಂತೇಳಿ ಅಳವಡಿಸ್ಕೊಳ್ತೀವಿ. ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಎಲ್ಲೂ ಕೊಡೋಕ್ಕಾಗಿಲ್ಲ ಅವ್ರ ಕಡೆ. ಆದರೆ ನಮ್ಮಲ್ಲಿ ಮಾತ್ರ ಪ್ರತಿ ತಿಂಗಳು ತಮ್ಮ ಏನು 5 ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ರೀತಿಯ ವ್ಯತ್ಯಾಸ ಆಗದ ರೀತಿ ಅಭಿವೃದ್ಧಿಯೊಂದಿಗೆ ಈಗ ಸುಮಾರು 5 ಗ್ಯಾರಂಟಿಗಳನ್ನ ಈಗಾಗಲೇ ಜಾರಿಗೆ ತಂದು ಸುಸೂತ್ರವಾಗಿ ಈಗಾಗಲೇ ಅದನ್ನು ನಮ್ಮ ತಾಯಿಯಂದ್ರಿಗೂ ಮನೆ ಯಜಮಾನರುಗಳಿಗೂ ಗೃಹ ಜ್ಯೋತಿ 2,000 ರೂಪಾಯಿ, ಉಚಿತ ಕರೆಂಟ್ ಬಿಲ್ಲು, ಉಚಿತ ಬಸ್ಸಿನ ಒಂದು ನಮ್ಮ ತಾಯಿಯಂದ್ರ ಒಂದು ಪ್ರವಾಸ, ಯುವಕರಿಗೋಸ್ಕರ ಯುವ ನಿಧಿ, ಅದೇ ರೀತಿ ಅನ್ನಭಾಗ್ಯ 5 ಗ್ಯಾರಂಟಿಗಳನ್ನ ಈಗಾಗಲೇ ಜಾರಿಗೆ ತರೋದ್ರ ಜೊತೆಗೆ ನಮ್ಮ ಚನ್ನಗಿರಿ ತಾಲೂಕಿನ ಮೆದಿಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೆ ನಮ್ಮ ತಾಯಿಯಂದರು ಸುಮಾರು 901 ಫಲಾನುಭವಿಗಳು ನಮ್ಮ ತಾಯಿಯಂದ್ರೆ ಮೆದಿಕೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀರಿ. ಉಪ್ನಾಯ್ಕನಲ್ಲಿ ಇರ್ಬೋದು, ಮಂಗೇನಲ್ಲಿ ಇರ್ಬೋದು, ಮೆದಿಕೆರೆ ಸುಮಾರು ಇಲ್ಲಿವರೆಗೂ 54 ಕೋಟಿ ರೂಪಾಯಿ, 5 ಕೋಟಿ 40 ಲಕ್ಷ ರೂಪಾಯಿ, ಇಲ್ಲಿವರೆಗೆ 5 ಕೋಟಿ 40 ಲಕ್ಷ ರೂಪಾಯಿನ ಗೃಹ ಜ್ಯೋತಿ ಹಣವನ್ನು ಈಗಾಗಲೇ ನಮ್ಮ ತಾಯಿಯಂದ್ರ ಖಾತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅಷ್ಟೇ ಅಲ್ಲ, ಗೃಹ ಜ್ಯೋತಿಯ ಏನು ವಿದ್ಯುತ್ ಬಿಲ್ ತಾವೆಲ್ಲ ಕಟ್ಟಬೇಕಿತ್ತು. ಸುಮಾರು 126 ಕೋಟಿ ರೂಪಾಯಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುಮಾರು 87,311 ಫಲಾನುಭವಿಗಳು ನೀವೇನು ಕರೆಂಟ್ ಬಿಲ್ ಕಟ್ಟಬೇಕಿತ್ತು. ಈಗ ನಾನು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೂ ಕಟ್ ಮಾಡ್ತಾರೆ, KBRಲ್ಲಿ ನಗನ.
ಅಷ್ಟೇ ಅಲ್ಲ, ನಾವು ಉಬ್ರಾಣಿ ಏತ ನೀರಾವರಿ ಕರೆಂಟ್ ಬಿಲ್ ಅಂದರೂ ಕಟ್ ಮಾಡ್ತಾರೆ. ಆ ಪರಿಸ್ಥಿತಿ ನಮ್ಮ ತಾಯಂದ್ರಿಗೆ ಬರಬಾರ್ದು, ಮನೆ ವಿದ್ಯುತ್ ಆರಬಾರ್ದು ಅಂತ ಏನು ನಾವು ಗೃಹ ಜ್ಯೋತಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ವಿ. ನೀವೇನು ಆ ಸಂಸ್ಥೆ ಕಟ್ಟಬೇಕಿತ್ತು ಸುಮಾರು 126 ಕೋಟಿ ರೂಪಾಯಿ ಹಣವನ್ನು ನಿಮ್ಮ ಪರವಾಗಿ ಒಂದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಯಾಕಿದು ಅತಿ ಹೆಚ್ಚು ಒತ್ತಿ ಹೇಳ್ತೀನಿ, ಕರೆಂಟಿಂದ ನಾನು ಗೃಹಲಕ್ಷ್ಮಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಯಾಕೆ ಗೃಹ ಜ್ಯೋತಿನೇ ಹೇಳಿಲ್ಲ, ಹಿಂಗೆ ಪಾವಿತ್ರತೆ, ಆ ಜ್ಯೋತಿ ಯಾವತ್ತು ಆರಬಾರ್ದು, ಉರಿತಿರ್ಬೇಕು ಅನ್ನೋ ಪಾವಿತ್ರತೆ ಒಂದು ವಿಷಯವಾಗಿ ನಾನು ದೀಪ ಹಚ್ತಿಲ್ಲ, ಗಿಡಕ್ಕೆ ನೀರು ಹಾಕ್ತೇನೆ. ಅಂದರೆ ನಿಮ್ಮನೆ ಗೃಹ ಜ್ಯೋತಿನ ಯಾವತ್ತು ಆರಬಾರ್ದು, ನಿಮ್ಮನೆ ಜ್ಯೋತಿನ ಯಾವಾಗ ಬೆಳಗ್ತಾ ಇರಲಿ, ಕರೆಂಟ್ ಬಿಲ್ ಇಲ್ದೇ ದುಡ್ಡಿಲ್ಲದೇ ಕರೆಂಟ್ ಕಟ್ಟಾಗಬಾರ್ದು ಅಂತ ಏನು ನಮ್ಮ ಸರ್ಕಾರದ ಉದ್ದೇಶ ಇದೆ. ಆ ಉದ್ದೇಶನ ಸಾಕಾರಗೊಳಿಸುವ ಇವತ್ತು ಸುಮಾರು 126 ಕೋಟಿ ಕರೆಂಟ್ ಬಿಲ್ ನಿಮ್ಮೆಲ್ಲರ ಪರವಾಗಿ ಸಂಬಂಧಪಟ್ಟ ಸಂಸ್ಥೆಗೆ ನಮ್ಮ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಜನವರಿ 25ರಿಂದ ಸುಮಾರು 5 kg ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಅದರ ಅಂಗವಾಗಿ ಸುಮಾರು ಒಂದು 76 ಲಕ್ಷನ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಖರ್ಚು ಮಾಡಿದ್ದೀವಿ. ಜೊತೆಗೆ ತಾಲೂಕಿನ ಒಂದು ಯುವ ನಿಧಿ, ನಮ್ಮ ಯುವಕರು, ನನ್ನ ಪ್ರೀತಿ ಯುವಕರು ಅಂತ ಪ್ರತಿ ಭಾಷೆಯಲ್ಲಿ ಹೇಳ್ತಾ ಇರ್ತೀನಿ. ಅದೇ ರೀತಿ ಯುವಕರ ಒಂದು ಯುವ ನಿಧಿ ಕಾರ್ಯಕ್ರಮಕ್ಕೂ ಸುಮಾರು ತಾಲೂಕಿನ ಯುವಕರಿಗೋಸ್ಕರ 6,47,00,000 ಹಣವನ್ನು ಈಗಾಗಲೇ ಸರ್ಕಾರ ಕೊಡ್ತಾ ಬಂದಿದೆ. ಜೊತೆಗೆ ಏನು ನಮ್ಮ ಶಕ್ತಿ ಯೋಜನೆ, ನಮ್ಮ ತಾಯಿಯಂದರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬೇಕು, ದೇವಸ್ಥಾನ ಶುಭ ಸಮಾರಂಭಗಳಿಗೆ ಹೋಗೋ ಒಂದು ನಿಟ್ಟಿನಲ್ಲಿ ಹೋಗಿ ಬರೋ ವಿಷಯವಾಗಿ ಸುಮಾರು 126 ಕೋಟಿ ರೂಪಾಯಿ ಈಗಾಗಲೇ ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಕೊಡ್ತಾ ಬಂದಿದ್ದೀವಿ. ಅಷ್ಟೇ ಅಲ್ಲ, ನಾವೇನು ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಶಾಸಕನಾದೆ, ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದೆ, ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದೆ, ಅವೆಲ್ಲ ನೋಡಿದ್ವಿ. ಅದರಂತೆ ಅವರು ಸಹ ಈಗಾಗಲೇ ಮುಖ್ಯಮಂತ್ರಿನೂ ಆದರು. ಬರೀ ಮುಖ್ಯಮಂತ್ರಿಯಾಗಿನೂ 30-35 ದಿನ ಆಗಿಲ್ಲ. ಆ 35 ದಿನದಲ್ಲೇ ಏನು ತಾಯಿಯಂದ್ರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ವಿ. ಅಷ್ಟು ಬರೀ ತಾಯಿಯಂದ್ರೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ನಾನು ಹೆಂಗೆ ನನ್ನ ಪ್ರೀತಿ ಯುವಕರು ಅಂತ ಪ್ರತಿ ಭಾಷೆದಲ್ಲಿ ಮಾಡ್ತೀನಿ. ಅದೇ ರೀತಿ ಪ್ರತಿಯೊಬ್ಬ ಯುವಕ ವಿದ್ಯಾರ್ಥಿ ಮಕ್ಕಳುಗಳಿಗೆ ಉಚಿತ ಬಸ್ ವ್ಯವಸ್ಥೆನ ಮೊದಲನೇ ಕ್ಯಾಬಿನೆಟ್ಟಲ್ಲೇ ತೀರ್ಮಾನ ತಗೊಂಡ್ರು. ಯಾರ್ಯಾರು ಶಾಲಾ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ರೆ ಉಚಿತವಾಗಿ ಯಾರೂ ಸಹ ಯಾವುದೇ ₹1 ಕಟ್ತಾನೆ ಉಚಿತವಾಗಿ ಶಾಲಾ ಕಾಲೇಜಿಗೆ ಹೋಗಿ ಬರಲಿ ಅಂತ ಯುವಕರಿಗೋಸ್ಕರ ಒಂದು ಯೋಜನೆ ಜಾರಿಗೆ ತಂದರು. ಜೊತೆಗೆ ತಾವೇನು ಖಾಸಗಿ ಸಂಸ್ಥೆಗಳಲ್ಲಿ ಮುಂಚೆ ಇತ್ತು ಉದ್ಯೋಗ ವಿನಿಮಯ ಕಚೇರಿ ಅಂತೇಳಿ ಸರ್ಕಾರದೊಂದು ಇಲಾಖೆ ಇತ್ತು, ಅದು ಇತ್ತೀಚೆಗೆ ಸ್ತಬ್ಧ ಹೋಗಿತ್ತು. ಅದನ್ನು ಪುನರ್ಚಾಲನೆ ಮಾಡಿ ಖಾಸಗಿ ಸಂಸ್ಥೆಗಳಲ್ಲೂ, ಅವಾಗ ಸರ್ಕಾರಿ ಸರ್ಕಾರಿ ಸಂಸ್ಥೆಗಳು ಮಾತ್ರ ಇತ್ತು. ಈಗ ಖಾಸಗಿ ಸಂಸ್ಥೆಗಳಲ್ಲಿ ಯಾವ್ಯಾವ ಹುದ್ದೆ ಖಾಲಿ ಇದೆ ಆ ಒಂದು ನಿಟ್ಟಿನಲ್ಲಿ ತಗೊಂಬಂದು ಆ ಒಂದು ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಎಂಟ್ರಿ ಮಾಡಿ, ಜೊತೆಗೆ ಯಾರ್ಯಾರು ಡಿಗ್ರಿ ಮಾಡಿದಿರಿ, PUC ಮಾಡಿದಿರಿ, ಡಿಪ್ಲೊಮಾ ಮಾಡಿದಿರಿ, ಏನೇನು ಓದಿದಿರಿ ಅನ್ನೋದನ್ನು ತಾವು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೊಂಡ್ರೆ ನಮ್ಮಲ್ಲಿ ಯಾವ್ಯಾವ ಉದ್ಯೋಗಗಳು ಬೇಕು ಅಂತೇಳಿ ಕಂಪ್ನಿಗಳು ನಮಗೆ ಮನವಿ ಕೊಡ್ತಾರೆ. ನಮ್ಗಳಿಗೆ ಫೋನ್ ಮೂಲಕ ಕರೆ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡೋ ಒಂದು ವ್ಯವಸ್ಥೆ, ಒಂದು ಉದ್ಯೋಗ ವಿನಿಮಯ ಯುವಕರಿಗೋಸ್ಕರ. ನಿರುದ್ಯೋಗ ನಿರ್ಮೂಲನೆ ಮಾಡಬೇಕು, ನಿರುದ್ಯೋಗ ಇರಬಾರ್ದು, ನಮ್ಮ ಯುವಕರು ನಿರುದ್ಯೋಗ ಇಲ್ದೇ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಬಾರ್ದು ಅಂತೇಳಿ ನೂತನವಾಗಿ ನಮ್ಮ ಮಾನ್ಯ DK ಶಿವಕುಮಾರ್ ಸಾಹೇಬರು ಉದ್ಯೋಗ ವಿನಿಮಯ ಕೇಂದ್ರವನ್ನು ಸಹ ಈಗಾಗಲೇ ತೆರೆದಿದ್ದಾರೆ. ಯಾಕೆ ಇವೆಲ್ಲ ಅಂದರೆ ನೀವೆಲ್ಲ ಕೇಳಿದಿರಿ ಅನಿಸುತ್ತೆ, ಮೊದಲನೇ ಕ್ಯಾಬಿನೆಟ್ನಲ್ಲಿ ನೀವೆಲ್ಲ ಉದ್ಯೋಗ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸು, ಯುವಕರನ್ನೇ ಗುರಿಯಾಗಿಟ್ಕೊಂಡು, ಅಂದರೆ ಯುವಕರು ಮೇಲೆ ಬಂದರೆ ದೇಶ ಬೆಳೆದಂತೆ. ನಾವೆಂಗೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತೀವಿ, ಒಂದು ಕಡೆ ಇನ್ನೊಂದು ಕಡೆ ಯುವಕರು ಸಹ ನಮ್ಮ ದೇಶದ ಬೆನ್ನೆಲುಬು. ಆ ಯುವಕರು ಮುಂದೆ ಬಂದರೆ ಮನೆಯೂ ಉದ್ಧಾರ ಆಗ್ತದೆ, ದೇಶನೂ ಉದ್ಧಾರ ಆಗ್ತದೆ ಅನ್ನೋ ನಮ್ಮ ಮುಖ್ಯಮಂತ್ರಿಗಳು ದೂರದ ಕನಸಿನಂತೆ ಉಚಿತ ಬಸ್ ಪಾಸ್ ವ್ಯವಸ್ಥೆ ಇರ್ಬೋದು, ಉದ್ಯೋಗ ವಿನಿಮಯ ಕೇಂದ್ರ ಇರ್ಬೋದು. ಅದಕ್ಕಿಂತ ಮುಖ್ಯ ಸಂಘ ಭಾರತ್ ಜೋಡ ಅಂತ ಒಂದು ಯುವಕರ ಸಂಘ ಕಟ್ಟಿದ್ರೆ ಸುಮಾರು 250